ನಮಸ್ಕಾರ ಸ್ನೇಹಿತರೆ. KCET 2026 ಎರಡನೇ ಸುತ್ತಿನ ಆಪ್ಷನ್ ಎಂಟ್ರಿ ಯಾವಾಗ ಆರಂಭವಾಗುತ್ತದೆ? ಈಗಾಗಲೇ ಮೊದಲ ಸುತ್ತಿನಲ್ಲಿ ಸೀಟ್ ಪಡೆದ ವಿದ್ಯಾರ್ಥಿಗಳು ಏನು ಮಾಡಬೇಕು? ಹೊಸ ಕಾಲೇಜು ಅಥವಾ ಹೊಸ ಬ್ರಾಂಚ್ ಸೇರಿಸಬಹುದೇ? ಹಳೆಯ ಆಪ್ಷನ್ಗಳನ್ನು ಬದಲಾಯಿಸಬಹುದೇ? ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನೀವು ಮಾಡೋ ಚಿಕ್ಕ ಸಹಾಯದಿಂದ ಈ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದರಿಂದ ಇದೇ ಥರ KCET ನೀಟ್ ಆಗ್ಬೋದು, ಯಾವುದೇ ಅಪ್ಡೇಟ್ ಬಂದಷ್ಟು ನಾವು ಬೇಗನೆ ತಿಳಿಸ್ಕೊಡ್ತೀವಿ. ಮೊದಲು ಮುಖ್ಯ ಮಾಹಿತಿಯಿಂದ ಆರಂಭಿಸೋಣ. ಈ ಕ್ಷಣದವರೆಗೆ KEA ಎರಡನೇ ಸುತ್ತಿನ ಆಪ್ಷನ್ ಎಂಟ್ರಿ ದಿನಾಂಕವನ್ನು ಅಧಿಕೃತವಾಗಿ ಪ್ರಕಟಿಸಿಲ್ಲ. ಕಾರಣ ಏನೆಂದರೆ ಮೊದಲ ಸುತ್ತಿನ ಫೀಸ್ ಪೇಮೆಂಟ್, ರಿಪೋರ್ಟಿಂಗ್ ಹಾಗೂ ಅಡ್ಮಿಷನ್ ಪ್ರಕ್ರಿಯೆ ಇನ್ನೂ ನಡೆಯುತ್ತಿದೆ. ಈ ಪ್ರಕ್ರಿಯೆ ಮುಗಿದ ನಂತರ KEA ಎರಡನೇ ಸುತ್ತಿನ ವೇಳಾಪಟ್ಟಿಯನ್ನು ಪ್ರಕಟಿಸುತ್ತದೆ. ಇದರಿಂದ ವಿದ್ಯಾರ್ಥಿಗಳು ಈಗಲೇ ಗಾಬರಿಯಾಗುವ ಅಗತ್ಯವಿಲ್ಲ. ಈಗ ಮುಂದೆ ಏನಾಗುತ್ತದೆ? ಮೊದಲನೇ ಸುತ್ತಿನ ಅಡ್ಮಿಷನ್ ಮುಗಿದ ನಂತರ ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟುಗಳು ಖಾಲಿ ಉಳಿದಿವೆ ಎಂಬುದನ್ನು KEA ಹೊಸ ಸೀಟ್ ಮ್ಯಾಟ್ರಿಕ್ಸ್ ರೂಪದಲ್ಲಿ ಪ್ರಕಟಿಸುತ್ತದೆ. ಅದರ ನಂತರವೇ ರೌಂಡ್ 2 ಆಪ್ಷನ್ ಎಂಟ್ರಿ ಆರಂಭವಾಗುತ್ತದೆ. ಎರಡನೇ ಸುತ್ತಿನಲ್ಲಿ ಆಪ್ಷನ್ ಎಂಟ್ರಿ ಮತ್ತೆ ಮಾಡಬೇಕಾ? ಹೆಚ್ಚಿನ ವರ್ಷಗಳಲ್ಲಿ KEA ನೀಡಿರುವ ನಿಯಮಗಳ ಪ್ರಕಾರ ಮೊದಲ ಸುತ್ತಿನಲ್ಲಿ ನೀವು ನಮೂದಿಸಿದ ಎಲ್ಲ ಆಪ್ಷನ್ ಹಾಗೆ ಉಳಿದಿರುತ್ತದೆ. ಆದರೆ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ನೀಡಲಾಗುತ್ತದೆ. ಆ ಸಮಯದಲ್ಲಿ ನೀವು ಬೇಕಿಲ್ಲದ ಆಪ್ಷನನ್ನು ಡಿಲೀಟ್ ಮಾಡಬಹುದು, ಕಾಲೇಜುಗಳ ಕ್ರಮವನ್ನು ಚೇಂಜ್ ಮಾಡಬಹುದು, ಹೊಸ ಕಾಲೇಜುಗಳನ್ನು ಮತ್ತು ಕೋರ್ಸ್ಗಳನ್ನು ಸೇರಿಸಲು ಆಗುವುದಿಲ್ಲ. ಇರುವ ಕಾಲೇಜುಗಳನ್ನು ಡಿಲೀಟ್ ಮಾಡಬಹುದು, ಬೇಡದೇ ಇರುವ ಕಾಲೇಜುಗಳು ಮತ್ತು ಕ್ರಮವನ್ನು ಚೇಂಜ್ ಮಾಡಬಹುದು. ಸ್ವೀಕರಿಸಲು ನೀವು ಮೇಲೆ ಕೆಳಗಡೆ ಮಾಡ್ಬೋದು ಕಾಲೇಜ್ನ ನಿಮ್ಮ ರ್ಯಾಂಕಿಗೆ ಅನುಸಾರವಾಗಿ. ಅಂದರೆ ನಿಮ್ಮ ಆಪ್ಷನ್ ಲಿಸ್ಟನ್ನು ಸಂಪೂರ್ಣವಾಗಿ ಎಡಿಟ್ ಮಾಡುವ ಅವಕಾಶ ಸಿಗುತ್ತದೆ. ಮೊದಲನೇ ಸುತ್ತಿನಲ್ಲಿ ಸೀಟ್ ಸಿಕ್ಕ ವಿದ್ಯಾರ್ಥಿಗಳು ಏನು ಮಾಡಬೇಕು? ನಿಮಗೆ ಸೀಟ್ ಸಿಕ್ಕಿದರೂ ಇನ್ನೂ ಉತ್ತಮ ಕಾಲೇಜು ಅಥವಾ ಉತ್ತಮ ಬ್ರಾಂಚ್ ಬೇಕು ಎಂದರೆ KEA ನೀಡುವ ನಿಯಮದ ಪ್ರಕಾರ ರೌಂಡ್ 2ಗೆ ಹೋಗುವ ಅವಕಾಶ ಇರಬಹುದು. ಆದ್ದರಿಂದ ಎರಡನೇ ಸುತ್ತಿನ ಆಪ್ಷನ್ ಎಂಟ್ರಿ ಆರಂಭವಾದಾಗ ನಿಮ್ಮ ಆಪ್ಷನ್ ಲಿಸ್ಟನ್ನು ತುಂಬ ಜಾಗರೂಕತೆಯಿಂದ ಪರಿಶೀಲಿಸಿ. ಹೊಸ ಸೀಟ್ ಮ್ಯಾಟ್ರಿಕ್ಸ್ ಏಕೆ ಮುಖ್ಯ? ಮೊದಲನೇ ಸುತ್ತಿನಲ್ಲಿ ಅಡ್ಮಿಷನ್ ಆಗದ ಸೀಟುಗಳು, ಕ್ಯಾನ್ಸಲ್ ಆದ ಸೀಟುಗಳು ಹಾಗೂ ಖಾಲಿ ಉಳಿದ ಸೀಟುಗಳನ್ನು ಸೇರಿಸಿ ಹೊಸ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಿಸಲಾಗುತ್ತದೆ. ಆದ್ದರಿಂದ ಕೆಲವು ಕಾಲೇಜುಗಳಲ್ಲಿ ಕಟ್ ಆಫ್ ಕೂಡ ಬದಲಾಗಬಹುದು. ಕೆಲವರಿಗೆ ಮೊದಲ ಸುತ್ತಿನಲ್ಲಿ ಸಿಗದ ಕಾಲೇಜು ಎರಡನೇ ಸುತ್ತಿನಲ್ಲಿ ಸಿಗುವ ಸಾಧ್ಯತೆ ಇರುತ್ತದೆ. ವಿದ್ಯಾರ್ಥಿಗಳು ಈಗ ಏನು ಮಾಡಬೇಕು? ಈಗ ನೀವು KEA ಅಧಿಕೃತ ವೆಬ್ಸೈಟ್ನ ಅಪ್ಡೇಟ್ ಅನ್ನು ಪ್ರತಿದಿನ ಗಮನಿಸಿ. ಯಾವುದೇ ಸುಳ್ಳು ಡೇಟ್ ಅಥವಾ ಫೇಕ್ ನ್ಯೂಸ್ ನಂಬಬೇಡಿ. KEA ಅಧಿಕೃತ ವೇಳಾಪಟ್ಟಿ ಪ್ರಕಟಿಸಿದ ನಂತರ ಮಾತ್ರ ಆಪ್ಷನ್ ಎಂಟ್ರಿ ದಿನಾಂಕ ಫೈನಲ್ ಆಗುತ್ತದೆ. ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ನಡೆಯುವ ಮೊದಲು ಒಂದು ದಿನ ಎಡಿಟ್ ಮಾಡೋಕ್ಕೆ ನಿಮ್ಮ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋಕ್ಕೆ ಅಲೋ ಮಾಡ್ತಾರೆ. ಎರಡನೇ ಸುತ್ತಿನ ಆಪ್ಷನ್ ಎಂಟ್ರಿ ದಿನಾಂಕ ಇನ್ನೂ ಪ್ರಕಟವಾಗಿಲ್ಲ. ಮೊದಲ ಸುತ್ತಿನ ಅಡ್ಮಿಷನ್ ಮುಗಿದ ನಂತರ ವೇಳಾಪಟ್ಟಿ ಬಿಡುಗಡೆಯಾಗುತ್ತದೆ. ಹೊಸ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಿಸಲಾಗುತ್ತದೆ. ಆಪ್ಷನ್ ಲಿಸ್ಟನ್ನು ಎಡಿಟ್, ಡಿಲೀಟ್ ಹಾಗೂ ಪ್ರಿಯಾರಿಟಿ ಆರ್ಡರ್ ಚೇಂಜ್ ಮಾಡುವ ಅವಕಾಶ ಸಿಗುವ ಸಾಧ್ಯತೆ ಅನ್ನೋಕ್ಕಿಂತ ಸಿಗುತ್ತೆ. ಫಸ್ಟ್ ರೌಂಡ್ಗೆ ಹೇಗೆ ಎಡಿಟ್ ಆಪ್ಷನ್ ಅಂತ ಬಿಟ್ಟಿದ್ರು, ಹಂಗೆ ನಿಮಗೂ ಎಡಿಟ್ ಮಾಡೋಕ್ಕೆ ಅಂತಲೇ ಸೆಕೆಂಡ್ ರೌಂಡ್ ಮುಂಚೆನೇ ಬಿಡೋದು. ಅದು ಬಿಟ್ಟಾದ್ಮೇಲೆ ಸೆಕೆಂಡ್ ರೌಂಡು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಧಿಕೃತ ವೇಳಾಪಟ್ಟಿಗಾಗಿ KEA ಅಪ್ಡೇಟನ್ನು ಗಮನಿಸುತ್ತೀರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ KCET ಅಡ್ಮಿಷನ್, ಕೌನ್ಸಿಲಿಂಗ್ ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಪ್ರತಿದಿನ ಕನ್ನಡದಲ್ಲಿ ನಿಖರ ಮಾಹಿತಿ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.